ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ EVSನಲ್ಲಿ ಅನಿಮಲ್ ರೇರಿಂಗ್ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ದ ಅನಿಮಲ್ಸ್ ದಟ್ ಆರ್ ರೇರ್ಡ್ ಇನ್ ಅವರ್ ಹೌಸ್ ಆರ್ ಕಾಲ್ಡ್ ಡ್ಯಾಶ್ ಅನಿಮಲ್ಸ್. ಆನ್ಸರ್ ಈಸ್ ಡೊಮ್ಯಾಸ್ಟಿಕ್ ಅನಿಮಲ್ಸ್. The animals that are reared in our house are called domestic animals. Right? Next, second one. The animals that live in a forest are called dash animals. Answer is wild animals. The animals that live in a forest are called wild animals. Next, third one. Cat drinks dash. Answer is milk. Cat drinks milk. Next, fourth one. Rabbit eats dash. Answer is grass. Rabbit eats grass. Next, fifth one. Pigeon eats dash. Answer is grains. Pigeon eats grains. Next heading nodi makla. Write true or false. First one nodi. Kamala is fond of rabbits. This statement is correct. It's true. True anta baribekili. Second one, Kamala feeds the rabbit every day with grass. This is also correct statement. You have to write true. Next, third one, Salim is fond of pigeon. Answer is true. ನೀವು ಇಲ್ಲಿ true ಅಂತ ಬರಿಬೇಕಾಗುತ್ತೆ. Next, fourth one, Salim give meat and water to the pigeon. Answer is false. ಇದು ತಪ್ಪಾದಂಥ ಹೇಳಿಕೆ. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ, ಪಿಂಟು ಈಸ್ ಲಾರಾಸ್ ಪೆಟ್ ಕ್ಯಾಟ್. ಇದು ಸಹ ಕರೆಕ್ಟ್ ಆದಂಥ ಸ್ಟೇಟ್ಮೆಂಟ್. ಹ್ಯಾವ್ ಟು ರೈಟ್ ಇಟ್ ಆಸ್ ಟ್ರೂ. ಓಕೆ, ನೆಕ್ಸ್ಟ್ ಹೆಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 1, ವೈ ಡೂ ಪೀಪಲ್ ರೇರ್ ಬಫೆಲೋಸ್ ಆ್ಯಂಡ್ ಆಕ್ಸನ್? ವೈ ಡೂ ಪೀಪಲ್ ರೇರ್ ಬಫೆಲೋಸ್ ಆ್ಯಂಡ್ ಆಕ್ಸನ್? ಆನ್ಸರ್ ನೋಡಿ ಮಕ್ಕಳ, ಬೊಫೆಲೋಸ್ ಆ್ಯಂಡ್ ಆಕ್ಸನ್ ಆರ್ ಯೂಸ್ಡ್ ಟು ಪುಲ್ ದ ಕಾರ್ಟ್ಸ್. ಕ್ವೆಶನ್ ನಂಬರ್ 2, ವೈ ಡು ವಿ ರೇರ್ ಡಾಗ್ಸ್? ಆನ್ಸರ್ ಈಸ್ ವಿ ರೇರ್ ಡಾಗ್ಸ್ ಟು ಸೇಫ್ ಗಾರ್ಡ್ ಅವರ್ ಹೌಸ್. ಮನೆಯನ್ನು ಕಾಯೋದಕ್ಕೋಸ್ಕರ ನಾಯಿಯನ್ನು ಬೆಳೆಸಲಾಗತ್ತೆ ಅಲ್ವಾ, ಸಾಕಲಾಗುತ್ತದೆ. ಕ್ವೆಶನ್ ನಂಬರ್ 3, ವಾಟ್ ಆರ್ ದ ಯೂಸಸ್ ಆಫ್ ರೇರಿಂಗ್ ಶೀಪ್? ಆನ್ಸರ್ ಈಸ್ ಶೀಪ್ ಗಿವ್ಸ್ ಅಸ್ ವೂಲ್ ಆ್ಯಂಡ್ ಮೀಟ್. ಕುರಿನ ಸಾಕೋದ್ರಿಂದ ನಮಗೆ ಏನು ಸಿಗುತ್ತೆ ಅಂತ ಕ್ವೆಶನ್ ಇದೆ. ಅದರಿಂದ ನಮ್ಗೆ ಏನು ಸಿಗುತ್ತೆ ಮಕ್ಕಳ? ವೂಲ್ ಮತ್ತು ಮೀಟ್ ಅಲ್ವಾ. ನೆಕ್ಸ್ಟ್ ಕ್ವೆಶನ್ ನಂಬರ್ 4, ವಾಟ್ ಡು ವಿ ಗೆಟ್ ಫ್ರಮ್ ಹೆನ್? ಕೋಳಿಯಿಂದ ನಮಗೇನು ಸಿಗುತ್ತೆ? ಆನ್ಸರ್ ಈಸ್ ವಿ ಗೆಟ್ ಎಗ್ಸ್ ಫ್ರಮ್ ಹೆನ್. ಎಗ್ ಹಾಗೆ ಮೀಟು ಸಹ ಸಿಗುತ್ತೆ ಅಲ್ವಾ. ಎರಡೂ ಬರಿಬೋದು ಅಥವಾ ಇದನ್ನಾದರೂ ಬರಿಬೋದು. ನೆಕ್ಸ್ಟ್ ಈಸ್ ಕ್ವೆಶನ್ ನಂಬರ್ 5, ವೈ ಹ್ಯಾವ್ ಕಮಲಾ, Salim and Laura reared the animals? Answer is Kamala, Salim and Laura are fond of rearing animals. ಕಮಲಾ, ಸಲೀಂ ಮತ್ತು ಲಾರಾ ಏನಕ್ಕೆ ಪ್ರಾಣಿಗಳನ್ನು ಸಾಕಿದ್ದಾರೆ ಅಂತಂದರೆ, ಅವ್ರಿಗೆ ಪ್ರಾಣಿನ ಸಾಕೋದಂದರೆ ತುಂಬ ಇಷ್ಟ. ಆದ್ದರಿಂದ ಅವರು ಪೆಟ್ಸ್ನ ಸಾಕ್ಕೊಂಡಿದ್ದಾರೆ ಮನೆಯಲ್ಲಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಫಸ್ಟ್ ಒನ್ ಈಸ್ ಶೀಪ್. ದ ಕರೆಕ್ಟ್ ಆನ್ಸರ್ ಈಸ್ ವೂಲ್. ಶೀಪ್, ವೂಲ್. ಸೆಕೆಂಡ್ ಒನ್ ಈಸ್ ಕೌ. ದ ಕರೆಕ್ಟ್ ಆನ್ಸರ್ ಈಸ್ ಮಿಲ್ಕ್. ಕೌ, ಮಿಲ್ಕ್. ಥರ್ಡ್ ಒನ್ ಈಸ್ ಹೆನ್. ದ ಕರೆಕ್ಟ್ ಆನ್ಸರ್ ಈಸ್ ಎಗ್. ಹೆನ್, ಎಗ್. ಫೋರ್ತ್ ಒನ್ ಎಲಿಫೆಂಟ್. ದ ಕರೆಕ್ಟ್ ಆನ್ಸರ್ ಈಸ್ ಫಾರೆಸ್ಟ್. ಎಲಿಫೆಂಟ್, ಫಾರೆಸ್ಟ್. ಫಿಫ್ತ್ ಒನ್ ಈಸ್ ಡಾಗ್. ಕರೆಕ್ಟ್ ಆನ್ಸರ್ ಈಸ್ ಹೌಸ್. ಡಾಗ್, ಹೌಸ್. ಇಲ್ಲಿ ನಂಬರ್ಸ್ ಸಹ ಹಾಕಿದ್ದೀನಿ ಮಕ್ಕಳ, ಅದನ್ನು ಸಹ ನೀವು ರೆಫರ್ ಮಾಡ್ಕೋಬೋದು. ಮಕ್ಕಳ, ಇಲ್ಲಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ EVSನಲ್ಲಿ ಅನಿಮಲ್ ರೇರಿಂಗ್ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಕ್ವೆಶನ್ ಆ್ಯಂಡ್ ಆನ್ಸರ್ಸು ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.